ಸಿಂಧನೂರಿನ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ತಾಲೂಕಾ ಕುಷ್ಟಗಿ ಜಿಲ್ಲಾ ಕೊಪ್ಪಳದ ಕಲಾ ಬಳಗದಿಂದ ಸೋಮವಾರದಂದು ಡಾಕ್ಟರ್ ಪಂಚಾಕ್ಷರಿ ಗವಾಯಿಗಳ 134ನೆಯ ಜಯಂತ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕಿ ಅಮೀನಾ ಕೊಡಗು ಅವರು ಕಾರುಣ್ಯ ಆಶ್ರಮದ ಕುರಿತು ಭಾವನಾತ್ಮಕವಾಗಿ ಮಾತನಾಡಿದರು. ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ, ಉಪಾಧ್ಯಕ್ಷರು ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ಮತ್ತು ಜಿಎಂ ನ್ಯೂಸ್ ಕುಷ್ಟಗಿ. ತನಗಾಗಿ ಏನನ್ನೂ ಬಯಸದವಳು, ಅವಳಿಗಾಗಿ ಏನನ್ನೂ ಕೂಡಿಡದವಳು, ತನಗಿಲ್ಲವೆಂದು ಕೊರಗದವಳು, ಸೋತಾಗ ಸದಾ ಜೊತೆಗೆ ನಿಂತವಳು, ತನ್ನ ಖುಷಿ ಕಂಡವಳು, ನಮಗಾಗಿಯೇ ಈ ಜೀವನ ಮೀಸಲಿಟ್ಟವಳು, ಅವಳೇ ನಮ್ಮ ಅಮ್ಮ. ಅಮ್ಮ ಅಂದ ಕೂಡಲೇ ನನ್ನನ್ನೇ ನಾನು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನಾನು ಕೂಡ 3 ಮಕ್ಕಳಿಗೆ ಜನ್ಮ ಕೊಟ್ಟಿರತಕ್ಕಂತಹ ಒಂದು ತಾಯಿ. ಇವತ್ತು ನನ್ನ ಮಕ್ಕಳನ್ನ ನಾನು ಎಲ್ಲಿ ಬಿಟ್ಟಿದ್ದೀನಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಕೊಡಗು ಅಂತ ಹೇಳಿದ್ರೆ ಇಲ್ಲಿಂದ ಒಂದು 800-900 ಚಿಲ್ಲರೆ ದೂರ ಕಿಲೋಮೀಟರ್ ಇದೆ. ಸೊ ಅಲ್ಲಿ ನಾನು ನನ್ನ ಮಕ್ಕಳನ್ನ ಬಿಟ್ಟು 2 ದಿನ ಆಯಿತು ನಾನು ಸಮಾಜಕ್ಕೋಸ್ಕರನೇ ಓಡಾಡ್ತಾ ಇದ್ದೇನೆ. ಸುಮಾರು 2016ರಿಂದ ನಿರಂತರವಾಗಿ ನಾನು ಸಮಾಜ ಸೇವೆ ಮಾಡ್ತಾ ಬರ್ತಾ ಇದ್ದೇನೆ. ಅಲ್ಲೆಲ್ಲೂ ನನಗೆ ಈ ಒಂದು ಕೂಗು ಕೇಳಿಸ್ಲಿಲ್ಲ. ಸಮಾಜದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಒಂದೊಂದು ಕಡೆ ಹೋಗ್ತಾ ಇರಬೇಕಾದ್ರೂ ಅಲ್ಲೊಂದು ಕಡೆ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಇಲ್ಲೊಂದು ಕಡೆ ಏನೋ ಹೊಡೆದಾಟ ಆಯಿತು, ಅಲ್ಲೇನೋ ಒಂದು ಸೇವೆ ಮಾಡಿದ್ವಿ, ಇಲ್ಲೇನೋ ಹಾಸ್ಪಿಟ್ಲಿಗೆ ಹುಷಾರಿಲ್ಲದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ, ಅಥವಾ ಬೇರೇನೋ ರಕ್ತ ಬೇಕಿತ್ತು, ರಕ್ತದಾನ ಶಿಬಿರಗಳನ್ನು ಮಾಡಿಕೊಂಡು ಹಂಗೆ ಸೋಷಿಯಲ್ ಆಗಿ ನಾನು ಸಮಾಜಕ್ಕೋಸ್ಕರ ಒಂದೊಂದು ಕೊಡುಗೆಗಳನ್ನ ಕೊಡ್ತಾ ಬರ್ತಾ ಇದ್ದಾಗ ಬೆಟ್ಟ ಹಲಸೂರು ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ತೇನೆ. ಸೊ ಆ ಕಾರ್ಯಕ್ರಮದಲ್ಲಿ ನಿಜವಾಗಿಯೂ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವತ್ತು ನನಗೆ ಒಂದು ತುತ್ತು ಅನ್ನ ಅಲ್ಲಿ ದೇವರು ಬರೆದಿದ್ರು. ಆ ಅನ್ನ ಊಟ ಮಾಡೋಕ್ಕೋಸ್ಕರ ನಾನು ಒಂದು ಹಾಲಿಗೆ ಹೋಗದೆ. ಆ ಹೋದ ಸಂದರ್ಭದಲ್ಲಿ ನಾವೆಲ್ಲ ಒಂದು ಚೇರ್ ಹಾಕಿ ಈ ಥರ ಕೂತಿದ್ದೀವಿ. ಅಲ್ಲಿ ಒಬ್ಬ ವ್ಯಕ್ತಿ ಊಟದ ತಟ್ಟೆ ಹಿಡ್ಕೊಂಡು ಕೂರಕ್ಕೆ ಸೀಟ್ ಇಲ್ಲದೆ ಅನ್ನ ಹಿಡ್ಕೊಂಡು ಹಿಂಗೆ ನಿಂತಿದ್ದಾರೆ. ತಕ್ಷಣ ನನ್ನ ಕಣ್ಣಿಗೆ ಆ ಒಂದು ದೃಶ್ಯ, ಆ ವ್ಯಕ್ತಿ ನಿಂತಹ ಒಂದು ದೃಶ್ಯ, ಒಂದು ಯಾವುದೋ ಒಂದು ನನಗೆ ಏನೋ ಗೊತ್ತಿಲ್ಲ, ಒಂದು ಕರೆಂಟ್ ಶಾಕ್ ಹೊಡೆದಂಗೆ ಅವರ ಮುಖಕ್ಕೆ ನನ್ನ ಮನಸ್ಸು ಹೋಯ್ತು. ಅವರನ್ನು ಕರೆಸಿ ನಾನು ಕೂತಂತಹ ಚೇರನ್ನು ಕೊಡಬೇಕು ಅಂತ ನನಗೂ ಕೂಡ ಆಗೊಂದು ಅಹಂಕಾರ ಇತ್ತು. ಯಾಕೆ ನಾನೊಂದು ದೊಡ್ಡ ವ್ಯಕ್ತಿ, ನಾನೊಂದು ಸಮಾಜ ಸೇವೆ ಮಾಡ್ತಾ ಇದ್ದೇನೆ, ನನಗೆ ಈಗ ಊಟ ಸಿಕ್ಕಿದೆ, ಚೇರ್ ಸಿಕ್ಕಿದೆ, ನಾನು ಕೂತಿದ್ದೇನೆ ಅನ್ನೋ ಒಂದು ಅಹಂಕಾರದಿಂದ ಕೂತು ಊಟ ಮಾಡ್ಲಿಕ್ಕೆ ನೋಡುವಾಗ ಈ ವ್ಯಕ್ತಿನ ನಾನು ನೋಡ್ತೇನೆ. ಆ ವ್ಯಕ್ತಿ ನನ್ನನ್ನು ನೋಡಿ ಒಂದು ಚಿಕ್ಕ ನಗು ನಗಾಡ್ತಾರೆ. ನನಗೆ ಆ ಮನಸ್ಸು ಅವರನ್ನು ಕರೆದು ಕೂರಿಸ್ಬೇಕು ಅಂತ ನನ್ನ ಮನಸ್ಸು, ಆದರೆ ಅವರು ರಿಟರ್ನ್ ನನಗೆ ಕೊಟ್ಟಿದ್ದೊಂದು ನಗು. ಆ ನಗು ನನ್ನನ್ನು ಇಲ್ಲಿ ಒಂದು ಕಾರುಣ್ಯಕ್ಕೆ ತಲುಪಿಸುವಂತಹ ಕೆಲಸ ಮಾಡಿದೆ. ಸೊ ಹಾಗೆ ನಾನು ಊಟ ಮಾಡಿ ಆಯಿತು, ನಾನು ಹೊರಟ ಸಂದರ್ಭದಲ್ಲಿ ಆ ವ್ಯಕ್ತಿ ನನ್ನ ಹಿಂದೆ ಬರ್ತಾರೆ. ಅಮ್ಮ ನಿಲ್ಲಮ್ಮ ಅಂತ. ನಾನು ನಿಲ್ತಾ ಇಲ್ಲ, ನಾನು ಹೋಗ್ತಾ ಇದ್ದೇನೆ, ನನಗೆ ಅವಶ್ಯಕತೆ ಇಲ್ಲ ಯಾರ ಹತ್ರ ಮಾತಾಡೋದು ಏನು ಅಂತ ನಾನು ಹೋಗ್ತಾ ಇದ್ದೇನೆ. ಆದರೂ ಕೂಡ ಆ ವ್ಯಕ್ತಿ ನನ್ನನ್ನು ಬಿಡಲಿಲ್ಲ, ಹಿಂಬಾಲಿಸ್ಕೊಂಡು ಬಂದು ಅಮ್ಮ ನಿಮ್ಮ ಪರಿಚಯ ಮಾಡಬೇಕು ಅಂದರು. ಸರಿ ಏನು ಸರ್ ಹೇಳಿ ಅಂದೆ. ಸರ್ ನಾನು ಈ ಥರ ಕೊಡಗಿನಿಂದ ಬಂದಿರೋದು, ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಹೌದಮ್ಮ ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ನಿಮ್ಮ ನಂಬರ್ ಕೊಡಿ ಅಂದರು. ನಾನು ನಂಬರ್ ಕೊಟ್ಟೆ, ನನ್ನ ಪಾಡಿಗೆ ನಾನು ಹೊರಟ್ಬಿಟ್ಟೆ. ನಾನು ಆ ವ್ಯಕ್ತಿ ಹತ್ರ ಇನ್ನೆರಡು ಮಾತಾಡಲಿಲ್ಲ. ಮನೆಗೆ ಹೋಗಿ 1-2 ದಿನ ಕಳೆದ ನಂತರ ನನಗೆ ಫೋನ್ ಬರುತ್ತೆ. ಅಮೀನಾ ಅವರೇ, ನೀವು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಯಿತು. ನಾವು ಈ ಥರ ಸಿಂಧನೂರಿನಲ್ಲಿ ನಮ್ಮ ಒಂದು ಕಾರುಣ್ಯ ಎಂಬಂತಹ ಒಂದು ಆಶ್ರಮ ಹುಟ್ಟಾಕಿದ್ದೀವಿ. ಸೊ ಅದಕ್ಕೆ ನಿಮ್ಗೆ ಹೇಗಾದರೂ ಭಾಗಿಯಾಗಕ್ಕಾಗತ್ತಾ, ಅಥವಾ ನಮ್ಮ ಆಶ್ರಮಕ್ಕೆ ಬಂದು ನೋಡಿ ಅಲ್ಲಿನ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಸೇವೆಗಳಿಗೆ ಅದನ್ನು ಒಂದು ನಿರಂತರವಾಗಿ ಅದನ್ನು ಒಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ರೆ ನಿಮಗೂ ಕೂಡ ಅದರಲ್ಲಿ ಒಂದು ದೇವರ ಆಶೀರ್ವಾದ ಇರುತ್ತೆ ಅಂತ ಹೇಳಿದಾಗ, ಅದು ಯಾವ ಕಾರುಣ್ಯ, ನಾನು ಕೇಳದ ಒಂದು ಹೆಸರು ಕಾರುಣ್ಯ ಅಂತ. ಏನು ಸರ್ ಅದ್ರ ಬಗ್ಗೆ ಪರಿಚಯ ಮಾಡಿ ಅಂತ ಹೇಳಿದೆ. ಸೊ ಅವರು ನನಗೆ ಅದರ ಡೀಟೇಲ್ಸ್ಗಳನ್ನೆಲ್ಲ ಕಳಿಸಿದಾಗ ನನಗೆ ನಿಜ ಹೇಳೋಕ್ಕೋದ್ರೆ ನಾನು ಆ ವಿಡಿಯೋ ನೋಡಿದ್ದೀನಿ ಅಷ್ಟೇ. ನಾನೊಂದು ಅರ್ಧ ಸೆಕೆಂಡ್ ನಾನು ಅಲ್ಲಿ ಕೂತು ಚಿಂತೆ ಮಾಡಿಬಿಟ್ಟೆ. ಯಾಕೆಂತ ಹೇಳಿದ್ರೆ ನಾವು ಇಷ್ಟು ಚೆನ್ನಾಗಿ ಊಟ ಮಾಡಿಕೊಂಡು ಬಿಂದಾಸ್ ಆಗಿ ಓಡಾಡಿಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇರ್ತೀವಿ. ನಮ್ಮ ಮಕ್ಕಳಿಗೂ ಕೂಡ ನಾವು ಇದರ ಅರಿವನ್ನು ಮೂಡಿಸದೆ ತಾಯಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ವಿಷಯವನ್ನು ಅವ್ರಿಗೆ ತಿಳಿಸದೇ ಇದ್ದಾಗ ನಮ್ಮ ಮಕ್ಕಳು ಮುಂದಿನ ದಿನ ಯಾವ ರೀತಿ ಬೆಳೀತಾರೆ ಅನ್ನೋದು ನಮ್ಗೆ ಕಷ್ಟ ಆಯಿತು.
ನಾನು ನಾಳೆ ದಿನ ಇದೇ ಸೀಟಿಗೆ ಬರ್ಬೋದು ಅನ್ನೋ ಒಂದು ಆ ಮನಸ್ಸು ನನ್ನನ್ನು ಕೊರೀತಾ ಇತ್ತು. ಆ್ಯಕ್ಚುಲಿ ನನಗೆ ತಂದೆ ಇರಲಿಲ್ಲ. ಇವತ್ತು ನಾನು ನಮ್ಮ ಚನ್ನಬಸಯ್ಯ ಸರ್ ಅವ್ರನ್ನ ನಾನು ಅಪ್ಪಾಜಿ ಅಂತ ಕರೆದಿದ್ದೇನೆ. ಬಾಯಿ ಬಿಟ್ಟು ನಾನು ಚಿಕ್ಕಂದ್ರಿಂದ ಅಪ್ಪನ ಮುಖ ನೋಡಲಿಲ್ಲ. ನಿಜವಾಗಿ ನನಗೆ ಅವರ ಅಪ್ಪಾಜಿ ಆಗ್ಬಿಟ್ಟಿದ್ದಾರೆ. ನಿಜ, ನನ್ನ ಎಲ್ಲ ನೋವುಗಳನ್ನು ನಾನು ಅವ್ರ ಹತ್ರ ಹೇಳ್ಕೊಂಡಿದ್ದೇನೆ. ಬಹುಶಃ ನಮ್ಮ ಅಪ್ಪ ಇದ್ದಿದ್ರೆ ಇವತ್ತಿನ ಈ ಒಂದು ಸಮಾಜ ಸೇವೆ ಮಾಡೋಕ್ಕೆ ನಮ್ಮ ಅಪ್ಪ ಬರ್ತಾ ಇದ್ರೆ ಏನೋ ಗೊತ್ತಿಲ್ಲ, ಇಲ್ಲೆಲ್ಲಾದ್ರೂ ಇರ್ಬೋದು. ನನ್ನ ಮಗಳು ಅನಾಥರಿಗೋಸ್ಕರ ದುಡಿತಾ ಇದ್ದಾಳೆ. ಅವಳ ಆಯುಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ಅಂತ ಅವ್ರು ಬೇಡ್ತಾ ಇರ್ಬೋದು. ನಾಳೆ ಒಂದಿನ ನಮ್ಮ ಅಪ್ಪನ ಮುಖ ನೋಡ್ಬೇಕಾದ್ರೆ ನಾನಿಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿ ಹೋಗ್ಬೇಕು, ಸಮಾಜಕ್ಕೊಂದು ಕೊಡುಗೆ ಕೊಡಬೇಕು. ಸಾರಿ, ನಮ್ಮ ಅಮ್ಮನ ಹತ್ರ ಯಾವಾಗಲೂ ಕೇಳ್ತಾ ಇದ್ದೆ, ಅಮ್ಮ ನಮ್ಮ ಅಪ್ಪ ಇಲ್ಲಮ್ಮ. ಒಂದೊಂದು ದಿನವೂ ನಾನು ಅಪ್ಪನ ಮುಖಗಳನ್ನು ಹುಡುಕ್ತಾ ಇದ್ದೀನಿ, ನಮ್ಮ ಅಪ್ಪ ಯಾರು ಅಂತ ಕೇಳ್ತಾ ಇದ್ದೆ. ಬಟ್ ಎಲ್ಲೂ ನನಗೆ ಸಿಗಲಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೇನೆ, ನಿಜವಾಗಿ ಅಪ್ಪ ಇಲ್ಲದಿದ್ದು ಒಂದು ಕಾರಣ ಅಂತ. ಈ ಥರ ನಾವೆಲ್ಲಾದರೂ ಅಪ್ಪನ ಬಿಸಾಕುವಂತಹ ಅವಶ್ಯಕತೆ ಬಂದಿದ್ರೆ ಆ ಅಪ್ಪನ ಕಣ್ಣೀರು ನನಗೆ ಇರ್ತಾ ಇತ್ತು ಏನೋ ಗೊತ್ತಿಲ್ಲ. ದೇವರು ಅವ್ರನ್ನ ಬೇಗ ಕರೆಸ್ಕೊಂಡಿದ್ದಾರೆ. ಅಮ್ಮ ಇದ್ದಾರೆ, ಅಮ್ಮ ಚೆನ್ನಾಗಿದ್ದಾರೆ. ನನ್ನನ್ನು ಕೂಡ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾನು ತುಂಬ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಸಾಕಿದ್ದೇನೆ. ಅದೇ ರೀತಿಯಲ್ಲಿ ನನ್ನ ಮಕ್ಕಳು ನನ್ನನ್ನು ಚಿನ್ನ ಥರ ನೋಡ್ತಾ ಇದ್ದಾರೆ. ಸಮಾಜ ಸೇವೆಗೆ ಅವ್ರು ನನ್ನನ್ನು ಬಿಟ್ಕೊಟ್ಟಿದ್ದಾರೆ. ಇವಾಗ ಅಮ್ಮ ಮಾಡೋ ಸೇವೆಗಳಲ್ಲಿ ಎಲ್ಲದರಲ್ಲೂ ಒಂದು ಹೆಚ್ಚಿನ ಒಂದು ಬೆಳವಣಿಗೆ ಬರಲಿ, ಹೋಗಮ್ಮ ಅಂತ ಕಳಿಸ್ತಾರೆ. ಅವರನ್ನು ಯಾವ ರೀತಿಯಲ್ಲೂ ನಾನು ನೋಡ್ತಾ ಇಲ್ಲ. ಎಲ್ಲ ಸಮಾಜಕ್ಕಾಗಿ ನಾನು ದುಡಿತಾ ಇದ್ದೇನೆ. ಹಾಗೆಯೇ ನೀವು ಈ ಒಂದು ಕಾರ್ಯಕ್ಕೆ ನೀವೆಲ್ಲ ಬಂದಿದ್ದೀರಾ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ನಾನು ಸೌರಭ ಸಂಸ್ಕೃತಿಯಲ್ಲಿ ನಮ್ಮ ರೆಹಮಾನ್ ಸರ್ ಅವರು, ಬಶೀರ್ ಸರ್ ಅವರು, ಇವರೆಲ್ಲ ನನ್ನನ್ನು ಸಮಾಜ ಸೇವೆಗೆ ಅಂತ ಅಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲವೂ ನಾನು ಕಾರುಣ್ಯದ ಬಗ್ಗೆನೇ ನಾನು ಮಾತಾಡೋದು ಜಾಸ್ತಿಯಾಗಿ. ಯಾಕೆಂತ ಹೇಳಿದ್ರೆ ತಾಯಿ ತಂದೆ ನಮಗೆ ದೇವರಿದ್ದ ಹಾಗೆ. ಎಲ್ಲ ನಾವು ಬಾಯಿಗೆ ಹೇಳ್ತೀವಿ ತಾಯಿನೇ ದೇವರು, ತಾಯಿನೇ ದೇವರು ಅಂತ. ನಿಜವಾಗಿಯೂ ಆ ದೇವರು ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಆ ತಾಯಿನೇ ದೇವರು ಅಂತ ನಾವೆಲ್ಲ ಹೇಳ್ಕೋಬೇಕಾಗತ್ತೆ. ಇಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಈ ಥರ ತಾಯಿಯಂದಿರನ್ನ ನೀವು ದಯವಿಟ್ಟು ಈ ಒಂದು ಕಾರುಣ್ಯ ಆಶ್ರಮಕ್ಕೆ ತಳ್ಳುವಂತಹ ಕೆಲಸಗಳನ್ನು ಮಾಡಬಾರ್ದು. ಕಾರುಣ್ಯ ಆಶ್ರಮ ಇದು ಅನಿವಾರ್ಯಕ್ಕಾಗಿ ಹುಟ್ಕೊಂಡಿದೆ ಅಂತ ಅಪ್ಪಾಜಿ ಹೇಳ್ತಾರೆ. ಆಗ ಅಮ್ಮನೂ ಕೂಡ ನಾನು ಅವ್ರ ಹತ್ರ ಮಾತಾಡಿದಾಗ ಅವರು ಕೂಡ ಇದ್ರ ಬಗ್ಗೆ ತುಂಬ ನೊಂದ್ಕೊಂಡ್ರು. ಇವತ್ತು ಈ ಒಂದು ಕಾರುಣ್ಯಕ್ಕೆ ಎಲ್ಲ ಕರ್ನಾಟಕದ ಎಲ್ಲ ಮೂಲೆಗಳಿಂದನೂ ಜನಗಳು ಆಗಮಿಸ್ತಾ ಇದ್ದಾರೆ. ಬರೋದು ಮುಖ್ಯ ಅಲ್ಲ, ಇಲ್ಲಿ ಕಾರ್ಯಕ್ರಮ ಮಾಡೋದು ಮುಖ್ಯ ಅಲ್ಲ. ಇವರ ಒಂದು ನೋವು, ಇವರಿಗೆ ಇರಲಿಕ್ಕೆ ಜಾಗ ಅಥವಾ ಇವರ ಒಂದು ಎಲ್ಲ ವ್ಯವಸ್ಥೆಗಳಿಗೂ ನಾವು ಕೈ ಜೋಡಿಸ್ಬೇಕಾಗತ್ತೆ. ಇವರ ನೋವುಗಳಲ್ಲಿ ನಾವು ಕೂಡ ಭಾಗಿಯಾಗಿ ಅವರ ಸಂತೋಷಕ್ಕಾಗಿ ಒಂದು ಸಂಗೀತ ಕಾರ್ಯಕ್ರಮವನ್ನು ನಾವಿಲ್ಲಿ ಅಳವಡಿಸ್ಕೊಂಡು ಅವರ ಮನಸ್ಸಿನಲ್ಲಿರುವ ನೋವುಗಳಿಗೆ ನಾವು ಒಂದು ಸಾಧನೆ ಮಾಡ್ದಂಗೆ ಆಗತ್ತೆ. ಆ ನೋವನ್ನು ಅವ್ರು ಮರೆಯೋದು ಒಂದು 5 ನಿಮಿಷ ಆದರೂ ಅವ್ರು ಮರೀತಾರೆ. ಹಾಗಾಗಿ ಅವ್ರು ಯಾರೂ ಅನಾಥರಲ್ಲ. ದಯವಿಟ್ಟು ಅವರನ್ನು ಅನಾಥರು ಅಂತ ಯಾರೂ ಕರಿಬೇಡಿ. ಅವರು ಅನಾಥರಲ್ಲ, ಅವ್ರಿಗೆಲ್ಲರೂ ಇದ್ದಾರೆ. ನಿಜವಾಗಿಯೂ ನಮಗೆ ಯಾರೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಇಂಥ ಒಂದು ಕಾರುಣ್ಯ ಆಶ್ರಮದಲ್ಲಿ ನಮ್ಮ ಸೌರಭ ತಂಡ ಸಂಗೀತ ಕಾರ್ಯಕ್ರಮವನ್ನು ಅಳವಡಿಸಿದ್ದು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನೀವುಗಳೆಲ್ಲ ಬಂದಿರತಕ್ಕಂಥದ್ದು ತುಂಬಾ ಖುಷಿ. ಹಾಗೆ ನಮ್ಮ ತಾಯಿಯವರು ಇಡೀ ಟೆಂಪಲ್ಗಳಿಗೆ ಹೋಗಿ ಆಶ್ರಮಕ್ಕೋಸ್ಕರ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವ್ರಿಗೂ ಕೂಡ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಅವರನ್ನು ಕಾಪಾಡಲಿ. ಹಾಗೆ ಇಲ್ಲಿ ಕೂತಿರತಕ್ಕಂತಹ ಎಲ್ಲ ನನ್ನ ಗಣ್ಯತಿಗಳಿಗೂ ನಾನು ನನ್ನ ಒಂದೆರಡು ಮಾತಿನಲ್ಲಿ ವಂದನೆಗಳನ್ನು ಹೇಳ್ತಾ, ನಿಮ್ಮೆಲ್ಲ ಕಾರ್ಯಕ್ರಮವು ಅತಿ ಚೆನ್ನಾಗಿ ಉದ್ಘಾಟನೆ ಚೆನ್ನಾಗಾಯಿತು. ಅದೇ ರೀತಿ ಕಾರ್ಯಕ್ರಮವು ಚೆನ್ನಾಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕಾರುಣ್ಯ ಆಶ್ರಮಕ್ಕೆ ಒಂದು ಅತಿ ದೊಡ್ಡ ಸಹಾಯ ಬಂದು ಸೇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನನಗೆ ಬೆಳಿಗ್ಗೆ ಒಂದು ಕಾಲ್ ಬಂದಿತ್ತು ನಮ್ಮ ಮೈಸೂರಿನಿಂದ. ಒಂದು ಯಾವ ಸಂಸ್ಥೆ ಹೇಳಿದ್ದು ನಾನು, ಇನ್ಫೋಸಿಸ್ ಕಂಪನಿಯಿಂದ ಕಾರುಣ್ಯ ಆಶ್ರಮಕ್ಕೆ ಒಂದು ದೊಡ್ಡ ಒಂದು ವ್ಯವಸ್ಥೆ ಆಗ್ತಾ ಇದೆ. ಸೊ ನನ್ನನ್ನು ಭೇಟಿ ಕೊಡೋಕೆ ಹೇಳಿದ್ದಾರೆ. ನಾನು ಅಪ್ಪಾಜಿನವ್ರನ್ನ ಹತ್ರ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಅವ್ರ ಕಡೆಯಿಂದ ಏನಾಗುತ್ತೆ ಇಲ್ಲಿಗೊಂದು ಸಹಕಾರ ನಾನು ಮಾಡುವಂಥ ಕೆಲಸ ಮಾಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ಚೆನ್ನಾಗಾಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ತುಂಬ ತುಂಬ ಧನ್ಯವಾದಗಳು ಮೇಡಮ್. ತುಂಬ ಭಾವುಕರಾಗಿ ನಿಮ್ಮ ಈ ಕೊರತೆಯನ್ನು ನಮ್ಮ ಚನ್ನಬಸವೇಶ್ವರರು ತಮ್ಮ ತಂದೆಯ ಸ್ಥಾನದಲ್ಲಿ ಇದ್ಕೊಂಡು ಅವರು ಪೂರ್ಣವಹಿಸ್ತಾರಂತ ಇಲ್ಲಿ ಹೇಳಿಕ್ಕೆ ಇಷ್ಟಪಟ್ಟು ಮುಂದಿನ ಒಂದೆರಡು ಮಾತನ್ನು ನಮ್ಮ ರೆಹಮಾನ್ ಸಾಬ್ ಕೂಳೂರವರು ಹೇಳೋಕ್ಕಾಗಿ ನಾನು ಕೇಳ್ಕೊತಾ ಇದ್ದೀನಿ.